ಯಾಕೆ ಹಿಂಗಾಗತ್ತೈತೋ ಗೊತ್ತಿಲ್ಲ. ಎಲ್ಲ ಕೊಳಕ್ ರಾಜಕಾರಣ ಅನ್ಸತೈತಿ. ಮುಸ್ಲಿಮ್ರು ಹಿಂದೂ ಸಾರ್ವಜನಿಕ ಹಬ್ಬಗಳ ಆಚರಣೆಗಳಿಗೆ ಯಾವಾಗ್ಲೂ ಅಡ್ಡಿ ಮಾಡ್ಕೋತಾ ಇರ್ತಾರ. ಅಂತ ವಾತಾವರಣನ ಈಗ ಸಂಬಲ್ನ್ಯಾಗ ನಿರ್ಮಾಣ ಆಗೈತಿ. ಅಲ್ಲಿನ ಮುಸ್ಲಿಂ ಮುಖಂಡ್ರು ಟೋಪಿ ಹಾಕೊಂಡ ಶರ್ಟ್ ಪ್ಯಾಂಟ್ ಹಾಕೊಂಡ ತಲೆ ಎತ್ತಿ ನಿಂತ ಮಾತಾಡಕ ಚಾಲು ಮಾಡ್ಯಾರ. ಈಗ ಹೋಳಿ ಹಬ್ಬ ದೊಡ್ಡದಾಗಿ ಅವ್ರ ಒಂದು ಕಾರಣ ಸಿಕ್ಕೈತಿ. ಅದಕ್ಕೆ ಹಿಂಗೆಲ್ಲ ಮಾತಾಡತ್ತಾರ. ठीक है, वो 1976 में जो कुछ हुआ था उसके बाद में क्या वहाँ हिंदुओं ने होली नहीं खेली? योगी आदित्यनाथ ಅವರು ಇದಕ್ಕೆ ಏನ್ ಹೇಳ್ಯಾರ? साल में 52 बार जुमा पड़ता है, 2 घंटे का कार्यकाल उसी का आगे बढ़ जाएगा। ನಿಮಗ್ ಹೋಳಿ ಹಬ್ಬ ತೊಂದ್ರೆ ಆದ್ರ ನಿಮ್ ಮನ್ಯಾಗ ಕೂತು ನಮಾಜ್ ಮಾಡ್ರಿ. ಹಿಂದೂಗಳನ್ನ ಓಡಿಸಿದ ಮೇಲೆ ಮುಸ್ಲಿಮರು ತಮ್ಮದ ರಾಜ್ಯಭಾರ ಮಾಡಾಕತ್ತಿದ್ರಲ್ಲಿ. ಹಿಂದೂಗಳ ವಾಪಸ್ ಬಂದು ತಮ್ಮ ಹಬ್ಬಗಳನ್ನ ಆಚರಣೆ ಮಾಡಾಕತ್ತಿರೋದು ನೋಡಿದ್ರೆ ಸುಮ್ ಇರ್ತಾರನ್ರಿ. ಪಟ್ಟಿ ಉರಿಯಂಗಿಲ್ಲ ಏನವ್ರದು. ಎಷ್ಟ ತಿಪ್ಪರ್ಲಾಗ ಹಾಕಿದ್ರು ಹಿಂದೂಗಳನ್ನ ಊರ್ ಬಿಟ್ಟು ಓಡಿಸೋದಲ್ಲ, ನೀವು ಅವ್ರನ್ನ ಮುಟ್ಟಾಕೂ ಆಗಂಗಿಲ್ಲ. ನಮಸ್ಕಾರ ರೀ. ಯಾಕೆ ಹಿಂಗಾಗತ್ತೈತೋ ಗೊತ್ತಿಲ್ಲ. ಎಲ್ಲ ಕೊಳಕ್ ರಾಜಕಾರಣ ಅನ್ಸತೈತಿ. ಹಿಂದೂಗಳು ಮುಸ್ಲಿಮರು ಸಾಮರಸ್ಯದಿಂದ ತಮ್ಮ ಹಬ್ಬಗಳನ್ನ ಆಚರಿಸ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಆಗ್ಬಾರ್ದು ಇತ್ತು. ಅದ್ಯಾಕೋ ಗೊತ್ತಿಲ್ಲ, ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಮುಸ್ಲಿಮರು ಹಿಂದೂ ಸಾರ್ವಜನಿಕ ಹಬ್ಬಗಳ ಆಚರಣೆಗಳಿಗೆ ಯಾವಾಗ್ಲೂ ಅಡ್ಡಿ ಮಾಡ್ಕೋತಾ ಇರ್ತಾರು. ಇನ್ನ ಈ ರೀತಿ ಅಡ್ಡಿಗಳು ಜಾಸ್ತಿ ಯಾವಾಗ ಕಾಣಿಸ್ತಾ ಗೊತ್ತೇನ್ರಿ? ಗಣೇಶ ಹಬ್ಬದಾಗ. ಗಣೇಶ ಹಬ್ಬ ಹಿಂದೂಗಳು ಆತಂಕ ಅಡ್ಡಿ ಇಲ್ದ ಆರಾಮಾಗಿ ಮಾಡ್ತಾರೋ ಅನ್ನೋದು ಆಗಲ್ದ ಮಾತೈತ್ರಿ. ಯಾವ ಟೈಮ್ನಾಗ ಎಲ್ಲಿಂದ ಕಲ್ಲು ಬರ್ತಾವು, ಯಾರ ಕಲ್ಲು ತೂರ್ತಾರು, ಎಲ್ಲಿ ಗಣೇಶನ ಮೂರ್ತಿ ವಿಘ್ನ ಮಾಡ್ತಾರೋ ಅಂತ ಅಂಜಿಕೆಯಿಂದ ಭಯದಿಂದನ ಹಬ್ಬ ಮಾಡ್ಬೇಕಾಕೈತಿ. ಅಂತ ವಾತಾವರಣನ ಈಗ ಸಂಬಲ್ನ್ಯಾಗ ನಿರ್ಮಾಣ ಆಗೈತಿ. ಅದ್ ಯಾಕಂಡಿದ್ ಬಂದು ಯಾರು ದಾಳಿ ಮಾಡ್ತಾರಪ್ಪ ಹೋಲಿ ಹಬ್ಬ ಆಚರಣೆ ಮಾಡಾಕಂತ ಮಂದಿ ಅಂಜಾಕತ್ತಾರ. ಇನ್ನ ಸಂಬಲ್ನ್ಯಾಗ ಆಚರಣೆ ಆಗೋ ಈ ಸಲದ ಹೋಳಿ ಹಬ್ಬ 46 ವರ್ಷ ಆದ್ಮೇಲೆ ಆಚರಣೆ ಆಗತೈತಿ. ಅದಕ್ಕಂತ ಹಿಂದೂಗಳು ಎಲ್ಲಾ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಾಕ ತಯಾರ್ ಮಾಡ್ಕೊಳತ್ತಾರ. ಇಷ್ಟು ಗೊತ್ತಾಗ್ತಿದ್ದಂಗನ ಅಲ್ಲಿನ ಮುಸ್ಲಿಂ ಮುಖಂಡ್ರು ಟೋಪಿ ಹಾಕೊಂಡ ಶರ್ಟ್ ಪ್ಯಾಂಟ್ ಹಾಕೊಂಡ ತಲೆ ಎತ್ತಿ ನಿಂತ ಮಾತಾಡಕ ಚಾಲು ಮಾಡ್ಯಾರ. ಅವ್ರೇನ್ ಅನ್ನಕತ್ತಾರ ಅಂದ್ರ, ಇದು ರಂಜಾನ್ ಮಹಿನಾ ಐತಿ, ಶುಕ್ರವಾರ ದಿನ ನಿಮ್ಮ ಹೋಳಿ ಹಬ್ಬ ಬರ್ತೈತಿ, ಅವತ್ತು ನಮಗ ಜುಮ್ಮಾ ಐತಿ, ನಾವೆಲ್ಲರೂ ನೆಮ್ಮದಿಯಿಂದ ದೊಡ್ಡ ಮಟ್ಟದಾಗ ನಮಾಜ್ ಮಾಡಬೇಕು. ನೀವೆಲ್ಲಾ ಕಡೆ ಹೋಳಿ ಹಬ್ಬ ಆಚರಣೆ ಮಾಡಾಕತ್ರಿ ಅಂದ್ರ ನಾವು ಮಸ್ಜಿದ್ಗೆ ಹೋಗಕ ತೊಂದ್ರೆ ಆಕೈತಿ. ಹಿಂಗಾಗಿ ನೀವು ಈ ಒಂದು ವರ್ಷ ಹಬ್ಬ ಆಚರಣೆ ಮಾಡೋದ್ ಬಿಟ್ರೆ ನಿಮ್ಗೆ ಏನ್ ಆಕೈತಿ ಅಂತ ಹೇಳಕತ್ತಾರ. ಅಲ್ಲ, ಇವ್ರೆಲ್ಲೋ ಹೋಳಿ ಹಬ್ಬ ಆಚರಣೆ ಮಾಡಿದ್ರ ಅವ್ರ ನಮಾಜ್ ಮಾಡಕ ಏನ್ ತೊಂದ್ರೆ ಆಕೈತಿ ನನಗಂತರೂ ತಿಳಿವಲ್ತು. ಒಟ್ನ ಕಡ್ಡಿ ಹಾಕಬೇಕಿತ್ತು, ಒಂದು ಕಾರಣ ಬೇಕಿತ್ತು. ಈಗ ಹೋಳಿ ಹಬ್ಬ ದೊಡ್ಡದಾಗಿ ಅವ್ರಿಗೊಂದು ಕಾರಣ ಸಿಕ್ಕೈತಿ. ಅದಕ್ಕೆ ಹಿಂಗೆಲ್ಲಾ ಮಾತಾಡತ್ತಾರು. ಅವ್ರ ಪ್ರಕಾರ ಹೋಳಿ ರಂಗನ ಅವ್ರಿಗೆ ಪ್ರಾಬ್ಲಮ್ ಅಂತ, ಒಂದು ಡ್ರಾಪ್ ಅವ್ರಿಗೆ ಸಿಡಿಬಾರ್ದಂತ, ಅವ್ರ ಶಾಂತಿ ಪ್ರಿಯ ಹಬ್ಬ ಹಾಳಾಕೈತಂತ. ಇದೆಲ್ಲಾನು ಬೇರೆ ಏನು ಅಲ್ಲ, ಇನ್ನೊಂದು ಸಂಘರ್ಷಕ್ಕ ಹಾದಿ ಹುಡುಕಾಡತ್ತಾರ. ಹೆಂಗಾರೆ ಮಾಡಿ ಅಡ್ಡ ಕಾಲ ಹಾಕಿ ಜಗಳ ಮಾಡಿ ದೊಂಬಿ ಮಾಡಿ ಮತ್ತೊಮ್ಮೆ ಹಿಂದೂಗಳನ್ನ ಓಡಿಸ್ಬೇಕು ಅನ್ನೋದಷ್ಟ. ಈಗ ಈ 3 ಹೇಳಿಕೆಗಳದವ್ರಿ. ಈ ಹೇಳಿಕೆ ನೋಡಿದ್ರೆ ನಿಮಗ್ ನಿಜವಾಗ್ಲೂ ಸ್ಟೋರಿ ಏನ್ ಅನ್ನೋದು ಕರೆಕ್ಟ್ ಆಗಿ ಅರ್ಥ ಆಕೈತಿ. ಇಲ್ಲಿ ಮೌಲಾನಾ ಮಾತಾಡಕತ್ತಾರ. ಅವ್ರ ಏನ್ ಹೇಳಕತ್ತಾರ ಒಂದ್ಸಲ ಕೇಳಿಸ್ಕೋರಿ. संभल में 46 साल बाद बेखौफ होली। होली तो हर साल आती है, हर साल वहां मनाई जाती है, और कोई भी ठीक है, वो 1976 में जो कुछ हुआ था वो एक हादसा था, हो गया। उसके बाद में क्या वहां हिंदुओं ने होली नहीं खेली? ಕೇಳಿಸ್ಕೊಂಡ್ರಲ್ಲ, ರಂಜಾನ್ ಮಹಿನಾದಾಗ ಜುಮ್ಮಾ ಮಾಡೋದು ಬಹಳ ಪವಿತ್ರ ಐತಿ. ಒಂದ್ ಸಲ ಹೋಳಿ ಆಚರಿಸ್ಲಿಕ್ಕಂದ್ರ ಏನಾಕೈತಿ? ಇನ್ನು 46 ವರ್ಷ ಆದ್ಮೇಲೆ ಸಂಬಲ್ನ್ಯಾಗ ಹೋಳಿ ಹಬ್ಬ ಆಚರಣೆ ಮಾಡತ್ತಾರ ಅಂತ ಏನ್ ಹೇಳಕತ್ತಾರಲ್ಲ, ಅದ ದೊಡ್ಡ ಸುಳ್ಳೈತಿ. ನಾವ್ ಅದನ್ನ ಮೊದಲಿಗೆ ವಿರೋಧ ಮಾಡ್ಬೇಕು ಅಂತ ಮಾತಾಡತ್ತಾರ. ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆ ಏನ್ ಹೇಳ್ಯಾರ ಅದನ್ನೊಂದ್ಸಲ ಕೇಳಿಸ್ಕೋರಿ. साल में एक बार होली पड़ेगी और 11 बजे संपन्न हो जाएगी। साल में 52 बार जुमा पड़ता है तो 2 घंटे का कार्यकाल उसी का आगे बढ़ जाएगा। साल में एक दिन होली मनती है, होली पूरी मनाने दीजिए, होली पूरी मनेगी। ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾರು, ವರ್ಷದಾಗ 56 ಸಲ ಜುಮ್ಮಾ ಬರ್ತೈತಿ, ಆದ್ರ ವರ್ಷದಾಗ ಒಂದ ಸಲ ಹೋಳಿ ಹಬ್ಬ ಬರ್ತೈತಿ. ನಿಮಗ್ ಹೋಳಿ ಹಬ್ಬ ತೊಂದ್ರೆ ಆದ್ರ ನಿಮ್ ಮನ್ಯಾಗ ಕೂತು ನಮಾಜ್ ಮಾಡ್ರಿ. ಹೋಳಿ ಹಬ್ಬ ಆಚರಣೆ ಮಾಡೋದು ನಮ್ ಹಕ್ಕೈತಿ, ನಾವು ಮಾಡೇ ಮಾಡ್ತೀವಿ ಅಂತ ಟಕ್ಕರ್ ಕೊಟ್ಟಾರ. ಇನ್ನ ಯೋಗಿ ಆದಿತ್ಯನಾಥ್ ಅವರ ಹಿಂಗಂದ್ರ ಅವ್ರ ಕೈಯಾಗ ಕೆಲಸ ಮಾಡೋ ಪೊಲೀಸರ ಗತ್ ಹೆಂಗಿರ್ಬೇಕ್ರಿ? ಅವರು ಇದ್ರ ಬಗ್ಗೆ ಮಾತಾಡ್ಯಾರ. ಅವ್ರೇನ್ ಹೇಳ್ಯಾರ ಅದನ್ನೊಂದ್ಸಲ ಕೇಳಿಸ್ಕೋರಿ. जुम्मा साल में 52 बार आता है, होली साल में 1 बार आती है। तो मुस्लिम समुदाय के लोगों को यदि किसी को लगता है भाई आपको होली के रंग से
आपका धर्म भ्रष्ट हो जाएगा या जो भी है, तो वो उस दिन ना निकले, घर से ना निकले। और यदि निकले तो उसका इतना बड़ा दिल होना चाहिए, वो दिल होना चाहिए कि भाई सब एक जैसे हैं, रंग तो रंग है। जिस तरह पूरे साल इंतजार करता है मुस्लिम पक्ष ईद का, इसी तरह से होली का भी इंतजार हिंदू पक्ष करता है। ಅವರು ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ದಂಗ ಹೇಳ್ಯಾರ, ನೀವು ಅವತ್ತೊಂದಿನ ಮನ್ಯಾಗ ಜುಮ್ಮಾ ಮಾಡ್ಕೋರಿ, ಹೋಳಿ ಹಬ್ಬ ನಡೀತೈತಿ ಅಂತ ಅವ್ರೂ ಹೇಳ್ಯಾರ. ಇನ್ನ 46 ವರ್ಷ ಆದ್ಮೇಲೆ ಯಾಕಪ್ಪ ಸಂಬಲ್ನ್ಯಾಗ ಹೋಳಿ ಹಬ್ಬ ನಡಿಯತೈತಿ, 46 ವರ್ಷ ಯಾಕೆ ನಡಿಲಿಲ್ಲ, ಹಿಂಗತ್ತೊಂದು ಪ್ರಶ್ನೆ ಹುಟ್ಟತೈತಿ. ಅದು ಆತಂಕಗಳೊಳಗನ ಹಬ್ಬ ಚಾಲು ಮಾಡಕ್ ಅವ್ರ ರೆಡಿ ಆಗಾಕತ್ತಾರ. ಇದಕ್ಕೊಂದ ಇತಿಹಾಸನ ಐತ್ರಿ. 1972ರಾಗ ಏನಾಗಿತ್ತಂದ್ರ ಒಂದು ಕೋಮು ಗಲಭೆ ಆಗಿತ್ತು. ಮುಸ್ಲಿಂ ಮೆಜಾರಿಟಿ ಹೆಚ್ಚಾಗನ ಹಿಂದೂಗಳ ಮೇಲೆ ದಾಳಿ ಮಾಡಿ ಹಿಂದೂಗಳು ಊರ್ ಬಿಟ್ಟು ಓಡ್ ಹೋಗಂಗ ಮಾಡಿದ್ರು ಮುಸ್ಲಿಂ ಶಾಂತಿ ದೂತರು. ಇದು ಎಷ್ಟು ಸೀರಿಯಸ್ ಐತಂದ್ರ ಕಾಶ್ಮೀರದಾಗ ಪಂಡಿತರುಗಳು ಹೆಂಗ್ ಓಡ್ ಹೋಗಿದ್ರಲ್ಲ, ಅದೇ ರೀತಿ ಸಂಬಲ್ನ್ಯಾಗ ಹಿಂದೂಗಳು ಓಡ್ ಹೋಗಿದ್ರು. ಅಷ್ಟ ಸೀರಿಯಸ್ ಇಶ್ಯೂ ಇದೂನು ಐತಿ. ಹಿಂದೂಗಳನ್ನ ಓಡಿಸಿದ ಮೇಲೆ ಮುಸ್ಲಿಮರು ತಮ್ಮದ ರಾಜ್ಯಭಾರ ಮಾಡಾಕತ್ತಿದ್ರಲ್ಲಿ. ಈಗ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಬಂದ ಮೇಲೆ ಎಷ್ಟೋ ಮಂದಿ ಹಿಂದೂಗಳು ತಮ್ಮ ಊರಿಗೆ ವಾಪಸ್ ಬರತಾರ. ತಮ್ಮ ಜಾಗ ತಮಗ್ ಸಿಕ್ಕೈತ ಅನ್ನೋ ಖುಷಿ ಒಳಗದಾರ. ನೂರಾರು ದೇವಸ್ಥಾನಗಳ ಬಾಗ್ಲ ವಾಪಸ್ ತೆಗ್ಯಾಕತ್ತಾವ. ಪಾಳ ಬಿದ್ದ ದೇವಸ್ಥಾನಕ್ಕ ರೂಪ ಕೊಡೋ ಕೆಲಸ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಮಾಡಾಕತ್ತೈತಿ. ಮಂದಿ ಗರ್ ವಾಪಸಿ ಮಾಡಾಕತ್ತಾರ. ಅದ್ರ ಜೋಡಿ ತಮ್ಮ ಹಿಂದೂ ಆಚರಣೆಗಳನ್ನ ಮತ್ತೊಮ್ಮೆ ವಿಜೃಂಭಣೆಯಿಂದ ಆಚರಣೆ ಮಾಡೋನು ಅಂತ ತಯಾರಿನೂ ಮಾಡ್ಕೊಳತ್ತಾರ. ಆದ್ರ ಈಗ ಇದೆಲ್ಲ ಕಣ್ಣು ಕುಕ್ಕಾತೈತಿ. ಇಷ್ಟು ವರ್ಷ ಆಯ್ತು ಮುಚ್ಕೊಂಡಿದ್ರಿ ಇವ್ರು, ಈಗ ಹೆಂಗ ಇವ್ರಿಗೆ ಕೊಂಬ ಬಂದು ಇವ್ರು ಹೆಂಗ ಆಚರಣೆ ಮಾಡ್ತಾರ, ಇದಕ್ ನಾವ್ ಅಡ್ಗಾಲ್ ಹಾಕಾಕ ಬೇಕು ಅಂತ ಹಿಂಗ ಮಾಡಾಕತ್ತಾರ. ಇದು ಬಹಳ ನ್ಯಾಚುರಲ್ ಐತ್ರಿ. 46 ವರ್ಷ ಗಂಟ್ಲೆ ಕರೆಂಟ್ ಬಿಲ್ ಕಟ್ಟಲ್ದ ತಮ್ಮದ ಒಂದು ಸಂಘ ಸಂಘಟನೆ ಕಟ್ಕೊಂಡು ತಮ್ಮದ ರಾಜ್ಯಭಾರ ಮಾಡಾಕತ್ತವ್ರಿಗೆ ಈಗ ಹಿಂದೂಗಳು ವಾಪಸ್ ಬಂದು ತಮ್ಮ ಹಬ್ಬಗಳನ್ನ ಆಚರಣೆ ಮಾಡಾಕತ್ತಿರೋದು ನೋಡಿದ್ರೆ ಸುಮ್ ಇರ್ತಾರನ್ರಿ, ಹೊಟ್ಟಿ ಉರಿಯಂಗಿಲ್ಲ ಏನವ್ರದು. ಹಿಂಗಾಗಿನ ಅವ್ರೀಗ ಇದನ್ನ ಹೆಂಗರೆ ಮಾಡಿ ತಡಿಯೋನು ಅಂತ ಹೇಳಿ ಈ ಮೌಲಾನಾಗಳನ್ನ ಮುಂದ್ ಬಿಡಾಕತ್ತಾರ. ಯಾರು ಸೋ ಕಾಲ್ಡ್ ರಾಜಕಾರಣಿಗಳು ಮೌಲಾನಾಗಳನ್ನ ಮುಂದ್ ಬಿಟ್ಟು ಮಾತಾಡ್ಸಿ ಹಿಂದ ಅವರು ಚಲೋನ ಆಗೋರು. ಈ ಮೌಲಾನಾಗಳು ಬಾಯಿ ಬಡ್ಕೋತಾ ಇರ್ತಾರ, ನಮಗ ಆಗಂಗಿಲ್ಲ, ನಮಗಿದ್ದ ಹಬ್ಬ ನಡಿಬಾರ್ದು, ನಮ್ಮ ಜುಮ್ಮಾ ನಮಗ್ ಹೆಚ್ಚ ಅಂತ ಹೇಳಾಕತ್ತಾರ. ಮತ್ತೊಂದು ಗಲಭೆ ಹುಟ್ಟಿಸಿ ಹಿಂದೂಗಳನ್ನ ಮತ್ತೆ ಊರ್ ಬಿಟ್ಟು ಓಡಿಸೋ ಪ್ಲಾನ್ ಮಾಡಾಕತ್ತಾರ. ಆದ್ರ ಅವರು ಒಂದು ಮಾತಂತ್ರು ಮರ್ತಾರ. ಈಗ ಸಂಬಾಲ್ನಾಗ ಅಂದ್ರ ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಐತಿ. ಎಷ್ಟ ತಿಪ್ಪರ್ಲಾಗ ಹಾಕಿದ್ರು ಹಿಂದೂಗಳನ್ನ ಊರ್ ಬಿಟ್ಟು ಓಡಿಸೋದಲ್ಲ, ನೀವು ಅವ್ರನ್ನ ಮುಟ್ಟಾಕೂ ಆಗಂಗಿಲ್ಲ. ಅವ್ರ ಹಬ್ಬ ಅವ್ರ ಆರಾಮಾಗಿ ಆಚರಣೆ ಮಾಡ್ತಾರ. ಹಿಂಗಾಗಿ ಸುಮ್ಮ ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ರಿ, ನಿಮ್ಮ ಹಬ್ಬ ನೀವ್ ಆಚರಣೆ ಮಾಡ್ರಿ, ಇನ್ನೊಬ್ರ ಹಬ್ಬ ಅವ್ರ ಆಚರಣೆ ಮಾಡ್ಕೋತಾರ. ಸುಮ್ಮಿರೋದು ಬಹಳ ಚಲೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವ್ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.